ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಏನಪ್ಪ ಅವಳು ಎಲ್ಲರ ಜೊತೆನೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ. ಏನಂದರೆ ತಮ್ನೈಲಲ್ಲಿ ನೋಡಿರೋ ಥರ ಇವತ್ತು ನಿಧಿ ಮದುವೆ ಇದೆ. ಬಟ್ ಬಿಫೋರ್ ಏನಂತಂದರೆ ನಮಗೆ ಮ್ಯಾಂಡೇಟರಿ ಟ್ರೈನಿಂಗ್ ಇತ್ತು. ಯು ಎಸ್ಸಿಂದ ಬಂದು ಟ್ರೈನಿಂಗ್ ತೊಗೊಳ್ತಿದ್ರು. ಸೊ ಅದಕ್ಕೋಸ್ಕರನೇ ಒಂದು ಟ್ರೈನಿಂಗ್ ಹಾಲ್ ಕೂಡ ಬುಕ್ ಮಾಡಿದರು ಒಂದು ಹೋಟೆಲಲ್ಲಿ. ನಾವು ಅಟೆಂಡ್ ಆಗಲೇಬೇಕಿತ್ತು. ಸೊ ಅದರಿಂದ ಅಟೆಂಡ್ ಮಾಡಿಕೊಂಡೇ ಪರ್ಮಿಷನ್ ತೊಗೊಂಡಿದ್ದು ಬೇಗ ಹೋಗೋಣ ಅಂತ. ಇವತ್ತು ಅಂದರೆ ರಿಸೆಪ್ಷನ್ ಇತ್ತು, ಇನ್ನು ನೆಕ್ಸ್ಟ್ ಡೇಗೆ ಮದುವೆ ಇದ್ದಿದ್ದು. ಸೊ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ, ರಿಸೆಪ್ಷನ್ ಮದುವೆ ಎರಡೂ. ಆ್ಯಂಡ್ ನಿಧಿ ಇಸ್ ಲೈಕ್ ಒನ್ ಆಫ್ ಅಸ್ ಕ್ಲೋಸ್ ಫ್ರೆಂಡ್. ಲೈಕ್ ಫ್ಯಾಮಿಲಿಯಲ್ಲಿ ಈ ಒಂದು ಏನಂತಂದರೆ ನಮ್ಮದೇನೊಂದು ಗ್ರೂಪ್ ಇದೆಯಲ್ಲ, ಒಂಥರ ಕೈಂಡ್ ಫ್ಯಾಮಿಲಿ ಥರನೇ. ಯಾವುದಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಟ್ರೈನಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ವೆಯ್ಟ್ ಮಾಡಿಕೊಂಡು ಕೂತಿದ್ದು ನಾವಂತ. ಹಾಗೆ ಮಳೆ ಕೂಡ ಬರ್ತಿತ್ತು ಹೊರಗೆ. It will be rush, okay? Mostly to take a photo with her, it will be big queue. Our sisters are better come late or come early. ಅಲ್ವಾ, ಮತ್ತೆ ಬಿಟ್ಟೆ ನಾನು. We'll see. ಹಶ್ This is ನಾನೇನು ಹೇಳಕ್ ಬಂದೆ. This is this Kusuma is our passenger. ನಾನು ಇವಾಗಲೇ ಅಂದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ಟಾರ್ಟ್ ಆಯಿತು. ನಿಧಿ ಪ್ಯಾಸೆಂಜರ್ ಪ್ರಿನ್ಸಸ್ ಆಗಬೇಕಿತ್ತು, ಇವಾಗ ಅವಳದೇ ಮದುವೆ. Kusuma passenger princess ಆಗಿರೋದು. ಒಂದು ಸ್ಕಾರ್ಫ್ ಕೊಡ್ಲಾ? ಸ್ಕಾರ್ಫ್ ಹಾಕೋಣ. No, we'll put it back, bro. Better. You be back, but still dance. ನೋ ಸ್ಕಾರ್ಫ್ ಎಲ್ಲ ಹಾಕೊಂಡು ಹೆಂಗೆ ರೆಡಿ? Promise. Guide me what. ನಾನಂತೂ ನನ್ನ ಮನೆಗೆ ವಾಪಸ್ ಬಂದು ರೆಡಿಯಾಗಿ ಹೋಗೋದಕ್ಕೆ ತುಂಬ ಲೇಟ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅರ್ಶಿನಿ ಮನೆಗೆ ಹೋಗಿದ್ದೆ ನಾನು. ಅರ್ಶಿನಿ ಮನೆಯಲ್ಲೇ ರೆಡಿಯಾಗಿ ಇಲ್ಲಿಗೆ ಹಾಲ್ ಇತ್ತಲ್ಲ, ಅಲ್ಲಿಗೆ ಅರ್ಶಿನಿ ಮನೆ ಸ್ವಲ್ಪ ಹತ್ರ ಇದ್ದಿದ್ದರಿಂದ ಅಲ್ಲೇ ಹೋಗಿ ನಾನು ರೆಡಿ ಆದೆ. ಹಾಗೆ ಇವ್ರು ನೋಡಿ, ಶ್ರೀಯಾ ತಂಗಿ ಬಂದಿದ್ದ ತಕ್ಷಣ ಒಂದು ಪ್ಲೆಸೆಂಟ್ ಸ್ಮೈಲಿಂದ ನಾನು ನಿಮ್ಮದು ವಿಡಿಯೋ ಎಲ್ಲ ನೋಡ್ತೀನಿ ಅಂತ ಎಷ್ಟು ಕ್ಯೂಟಾಗಿ ಹೇಳಿದ್ಲು. ಐ ವಾಸ್ ಸೋ ಹ್ಯಾಪಿ ಅವಳು ಹೇಳಿದ್ದನ್ನು ಕೇಳಿ. ನಾವು ಹೋಗೋಷ್ಟರೊಳಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ನಾವು ವೆಯ್ಟ್ ಮಾಡ್ತಿದ್ದೋ ರಶ್ ಎಲ್ಲ ಕಮ್ಮಿ ಆಗಲಿ, ಆಮೇಲೆ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ವಿಶ್ ಎಲ್ಲ ಮಾಡಿ ಬರೋಣ ಅಂತ. ಯಾಕಂದರೆ ಜನ ಇದ್ದಾಗ ಹೋದರೆ ಅಲ್ಲಿ ಹೋಗಿ ಮಾತಾಡೋದಕ್ಕೂ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಜನ ಕಮ್ಮಿ ಆಗಲಿ, ಅಲ್ಲಿ ಐ ಥಿಂಕ್ 1-2 ನಿಮಿಷ ಆದರೂ ಮಾತಾಡಿಕೊಂಡು ಸ್ಟೇಜ್ ಮೇಲೆ ಬರೋಣ ಅಂತ. ಹಾಗೆ ನಾನು ಸುನಿಲ್ ಫಸ್ಟ್ ಹೋದೋ. ನಾನು ಸುನಿಲ್ನ ಕೂಡ ಕರ್ಕೊಂಬಂದಿದ್ದೆ. ಗೊತ್ತಲ್ಲ ಮದುವೆ ಆಗಿದೆ ಅಂತ ಅಂದರೆ ಅಫ್ಕೋರ್ಸ್ ನಮ್ಮ ಬಾಲಗಂಜಿ ಥರ ನಮ್ಮ ಹಸ್ಬೆಂಡ್ ಕೂಡ ಹಿಂದೆ ಇರಲೇಬೇಕು. ಹಾಗೆ ನಿಧಿ ಸುನಿಲ್ ಅವ್ರಿಗೆ ಕೂಡ ಇನ್ವೈಟ್ ಮಾಡಿದ್ಲು. ಅದಕ್ಕೋಸ್ಕರ ಸೊ ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದೆ. ಅವ್ರು ಡೈರೆಕ್ಟಾಗಿ ಬಂದರು. ನಾನು ಅರ್ಶಿನಿ ಮನೆಯಿಂದ ಬಂದಿದ್ದೆ. ನಿಧಿ ಅಂತೂ ತುಂಬ ಪ್ರಿಟಿಯಾಗಿ ಕಾಣಿಸ್ತಿದ್ಲು. ಹಾಗೆಯೇ ನಾವು ಒಂದು ನಾನು ಈ ಡ್ರೆಸ್ಸಲ್ಲಿ ವ್ಲಾಗ್ ಅಂದರೆ ಈ ಡ್ರೆಸ್ಸಲ್ಲಿ ಒಂದು ಫೋಟೋ ಕೂಡ ತಗೊಂಡೇ ಇಲ್ಲ, ಸಿಂಗಲ್. ಎಲ್ಲನೂ ಫುಲ್ ಗ್ರೂಪ್ ಜೊತೆನೇ ತಗೊಂಡಿರೋದು. ಬರ್ತಾ ಇತ್ತೀಚೆಗೆ ಫೋಟೋ ತೊಗೊಳ್ಳೋ ಏನಂತಾರೆ, ಸಿಂಗಲ್ ಫೋಟೋಸ್ ಎಲ್ಲ ತೊಗೊಳ್ಳೋ ಹುಮ್ಮಸ್ಸು ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಕೈಂಡ್ ಆಫ್ ಬೋರ್ ಆಗಿಬಿಟ್ಟಿದೆ. ಅಯ್ಯೋ ಅದೇ ಫೋಸು, ಅದೇ ಥರ ಫೋಟೋ ಮತ್ತೆ ಪೋಸ್ಟ್ ಮಾಡು ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನೇನು ಅಷ್ಟು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಇತ್ತೀಚೆಗೆ ಫೋಟೋಸ್ಗೆ ಅಂತಲೇ ಹೇಳಬಹುದು. ನಾವಂತೂ ದೊಡ್ಡ ಗಿಫ್ಟನ್ನ ತೊಗೊಂಡೋಗಿ ಕೊಟ್ಟು, ಐ ಥಿಂಕ್ ಕೆಲವೊಂದು ಸಲ ನಾವು ಸುಮ್ಮನೆ ಅನ್ವಾಂಟೆಡ್ ಗಿಫ್ಟ್ ಕೊಡೋದಕ್ಕಿಂತ ಏನು ಯೂಸ್ ಮಾಡ್ತಾರಲ್ಲ ಆ ಗಿಫ್ಟ್ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಅವ್ರು ಯೂಸ್ ಮಾಡೋವರೆಗೂ ನೆನಪಿಸ್ಕೊಳ್ತಾರೆ, ಓಕೆ ಇದು ಇವ್ರು ಕೊಟ್ಟಿದ್ದು ಅಂತ. ಹಾಗೆಯೇ ಅದು ಉಪಯೋಗ ಕೂಡ ಆಗುತ್ತೆ. ನಾವು ಏನೋ ಒಂದು ಗಿಫ್ಟ್ ಕೊಡ್ತೀವಪ್ಪ, ಅದನ್ನು ತೊಗೊಂಡೋಗಿ ಒಂದು ಕಡೆ ಇಟ್ಬಿಟ್ರೆ ಅದನ್ನು ಯೂಸೇ ಮಾಡೋಲ್ಲ ಅನ್ನೋ ಥರ ಇರಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ಡಿಸೈಡ್ ಮಾಡಿ, ನಾನಂತೂ ಅಷ್ಟೊಂದೇನು ಇನ್ಪುಟ್ ಕೊಡಲಿಲ್ಲ, ನಾನು ಊರಿಗೆ ಹೋಗಿದ್ದೆ. ಬಟ್ ನಮ್ಮ ಗ್ರೂಪವರೆಲ್ಲರೂ ಡಿಸೈಡ್ ಮಾಡಿ ಓಕೆ ಈ ಒಂದು ಗಿಫ್ಟ್ ಕೊಡೋಣ ಅಂಥೇಳಿ ಕೊಟ್ಟು. ಏನು ಕೊಟ್ಟು ಅಂತಂದರೆ ಆಲ್ರೆಡಿ ನಿಧಿ ನೋಡಿರ್ತಾಳೆ. ಸೊ ಅದಕ್ಕೋಸ್ಕರ ಈ ವಿಡಿಯೋಲ್ಲಿ ಹೇಳ್ತಿದ್ದೀನಿ ನಾನು. ನಾವು ಕೊಟ್ಟಿದ್ದು ಒಂದು ಮೈಕ್ರೋವೇವ್ ಕೊಟ್ಟು, ಹಾಗೆ ಇನ್ನೊಂದು ಹೋಮ್ ಥಿಯೇಟರ್ ಕೊಟ್ಟು. ಐ ಹೋಪ್ ಅವ್ರಿಗೆ ಇದೆರಡು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ಕೊಟ್ಟಿದ್ದೀವಿ.
ನಮ್ಮ ಗ್ರೂಪಲ್ಲಿ ಮದುವೆ ಆಗ್ತಿರೋದ್ರಲ್ಲಿ ನಿಧಿ ಸೆಕೆಂಡು, ನಾನೇ ಫಸ್ಟು ಅಂತ ಹೇಳ್ಬೋದು. ಇನ್ನು ಮದುವೆ ಆಗಿರೋದ್ರಲ್ಲಿ ನಾನೇ ಫಸ್ಟ್, ಇವಾಗ ನಿಧಿ ಆಗ್ತಿದ್ದಾಳೆ. ನೆಕ್ಸ್ಟ್ ನೋಡಬೇಕು ಯಾರ್ದಾಗಬಹುದು ಅಂತ. ಫುಲ್ ಎಕ್ಸೈಟ್ಮೆಂಟ್, ನೆಕ್ಸ್ಟ್ ಯಾರ್ದಾಗ್ಬೋದು ಅಂತ ಗೊತ್ತಿರುತ್ತಲ್ಲ. ಓಕೆ, ಫಸ್ಟ್ ನಂದಾಯಿತು, ಸೆಕೆಂಡ್ ನಿಧಿ ಆಯಿತು, ಥರ್ಡ್ ವಿಕೆಟ್ ಯಾರ್ದು ಅಂಥೇಳಿ ಫುಲ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಹಾಗೆಯೇ ನಾನು ಸುನಿಲ್ ಕೂಡ ಯಾವುದೇ ಒಂದು ಕ್ಲಿಪ್ನ ಸಪ್ರೇಟಾಗಿ ತೊಗೊಂಡಿರಲಿಲ್ಲ. ಓಕೆ ತೊಗೊಳ್ಳೋಣ ಅಂಥೇಳಿ ನಾವು ತೊಗೊಳ್ತಿದ್ದೋ ಅಲ್ಲಲ್ಲಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ. ಇನ್ನು ಊಟದ ವಿಷಯಕ್ಕೆ ಬಂದರೆ ತುಂಬ ವೆರೈಟೀಸ್ ಇತ್ತು, ಓಕೆನಾ. ಆ್ಯಂಡ್ ಟೇಸ್ಟ್ ವೈಸ್ ಬಂದರೆ ಎಷ್ಟು ಸಖತ್ತಾಗಿತ್ತು ಅಂತೀರಾ. ನನಗೆ ಇವಾಗೂ ಆ ಫ್ಲೇವರ್ಸ್ ಎಲ್ಲ ನಾನು ರೆಕಾರ್ಡ್ ಮಾಡಬೇಕಿದ್ರೂ ಬಾಯಿಗೆ ಬರುತ್ತೆ, ಅಷ್ಟು ಸಖತ್ತಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ಒಂದು ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಸುನೀಲ್ ಅವರ ಪ್ಲೇಟ್ನ ನೋಡ್ಬೋದು, ಬಾಳೆ ಎಲೆನ ನೋಡ್ಬೋದು. ಫುಲ್ಲು ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದ್ರೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅವರಿಗೆ ಒಂದು ಹ್ಯಾಬಿಟ್ ಇದೆ, ಏನಪ್ಪ ಅಂದರೆ ಏನನ್ನೂ ವೇಸ್ಟ್ ಮಾಡಬಾರ್ದು ಅಂತ. ನಾವಂದರೆ ಹಾಕಿಸ್ಕೊಳ್ತೀವಿ, ಒಂದು ಸ್ವಲ್ಪ ಇಷ್ಟ ಆದರೆ ತಿಂತೀವಿ, ಇಲ್ಲಾಂತಂದರೆ ಬಿಟ್ಬಿಡ್ತೀವಿ. ಅವ್ರು ಆ ಥರ ಅಲ್ಲ. ನಂದು ಏನಾಗಿತ್ತಂದರೆ ನಮ್ಮದು ಟ್ರೈನಿಂಗ್ ಇತ್ತಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ. ಸೊ ಅವತ್ತು ಮಧ್ಯಾಹ್ನ ಕೂಡ ಲಂಚಲ್ಲಿ ಇತ್ತು. ಎಷ್ಟೇ ಲೈಟಾಗಿ ತಿಂತೀವಿ ಅಂದರೂ ಒಂಥರ ಫುಲ್ ಹೆವಿ ಥರ ಅನ್ನಿಸ್ಬಿಡ್ತು ನನಗೆ. ಬಟ್ ಎಷ್ಟಾಗುತ್ತೋ ಅಷ್ಟು ತಿಂದೆ. ಅದಾದಮೇಲೆ ಇಲ್ಲಿ ನೋಡಿ ಎಲ್ಲರೂ ಸೇರಿ ದೃಷ್ಟಿ ತೆಗಿತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ರಿಸೆಪ್ಷನ್ ಎಲ್ಲ. ಇನ್ನು ಹುಡುಗ ಹುಡುಗಿಗೆ ಕರ್ಕೊಂಡೋಗಿ ಊಟ ಮಾಡಿಸೋದಷ್ಟೇ ಬಾಕಿ ಇತ್ತು. ಅದಕ್ಕಿಂತ ಮುಂಚೆ ಅವ್ರದ್ದು ಶಾಸ್ತ್ರ ಇರುತ್ತಲ್ವ. ಆ್ಯಂಡ್ ಇನ್ನು ಯಾವ ಸೈಡು ಯಾವ ಥರ ಮದುವೆ ಮಾಡ್ತೀರಾ ಅದರಲ್ಲೆಲ್ಲನೂ ಈ ದೃಷ್ಟಿ ತೆಗೆಯೋದಂತೂ ಇನ್ಕ್ಲೂಡೆಡ್ ಇದ್ದೇ ಇರುತ್ತೆ. ಆ್ಯಂಡ್ ಅದೊಂಥರ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾವು ಹೇಳ್ತೀವಿ ತೆಗೆದ್ರೇನು ತೆಗ್ದಿಲ್ಲ ಅಂದ್ರೇನು ಅಂತ, ಅದು ನಿಜವಾಗ್ಲೂ ಇಂಪ್ಯಾಕ್ಟ್ಫುಲ್ ಅಂತಲೇ ಹೇಳ್ಬೋದು. ಇನ್ನೇನಪ್ಪ ಹೊರಡಬೇಕು ಅಂದ್ಕೊಳ್ಳೋಷ್ಟ್ರೊಳಗೆ ಎಷ್ಟು ಜೋರು ಮಳೆ ಬರ್ತಿದೆ ಗೊತ್ತಾ. ಆಲ್ಮೋಸ್ಟ್ ನಾವು ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವು. ಮಳೆ ಕಮ್ಮಿನೇ ಆಗಲಿಲ್ಲ. ಮಳೆ ನಿಲ್ಲೋದಿರಲಿ, ಕಮ್ಮಿನೇ ಆಗಲಿಲ್ಲ. ನಾವು ವೆಯ್ಟ್ ಮಾಡಿ 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 ಸಾಕಾಯಿತು. ಇನ್ನು ಎಲ್ಲರೂ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆನೇ ಬಂದಿದ್ದರು. 4 ವೀಲರ್ ಕಾರಲ್ಲೇ ಎಲ್ಲರೂ ಬಂದಿದ್ದರು. ನಂದೇನಪ್ಪ ಆಯ್ತಂದರೆ ಸುನೀಲ್ ಅವರು 2 ವೀಲರ್ ತೊಗೊಂಬಂದಿದ್ರು. ಓಕೆನಾ. ಇಷ್ಟು ಮಳೆಯಲ್ಲಿ 2 ವೀಲರಲ್ಲಿ ಹೋಗೋದು ತುಂಬಾ ಕಷ್ಟ ಆಗ್ತಿತ್ತು ನಮಗೆ. ಕ್ಯಾಬ್ ಕೂಡ ಟ್ರೈ ಮಾಡ್ದು, ಆಟೋ ಕೂಡ ಟ್ರೈ ಮಾಡ್ದು. ನಿಮ್ಗೆ ಗೊತ್ತಿರ್ಬೋದು, ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ಅರೌಂಡ್ 11 ಗಂಟೆ ಆದಮೇಲೆ ಆಟೋ ಚಾರ್ಜ್ ಜಾಸ್ತಿ ಇರುತ್ತೆ ಕ್ಯಾಬಿಗಿಂತ. ಸೊ ನಾವು ಕ್ಯಾಬ್ನ ಬುಕ್ ಮಾಡ್ದು. ಅಷ್ಟೊಂದೇನು ಟೈಮ್ ತೊಗೊಳ್ಳಿಲ್ಲ, ಸಿಕ್ತು. ಬಂದು 2 ವೀಲರ್ ತೊಗೊಂಬರೋಕ್ಕೆ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ನೋಡಿ ಹೆಂಗೆ ಹರಿದು ಹೋಗ್ತಿದೆ ನೀರು ಗೊತ್ತಾ. ಎಲ್ಲಿ ಹಳ್ಳ ಇರುತ್ತೋ ಏನೋ ಗೊತ್ತಾಗೋದಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು. ಒಂದು ಸುನಿಲ್ ಅವರು ಕೂಡ ಶೂ ಹಾಕ್ಕೊಂಡಿದ್ರು. ಅವ್ರಿಗೆ ಫುಲ್ಲು ಕಿರಿಕಿರಿ ಅನಿಸುತ್ತೆ ಅಂತ, ಇಲ್ಲೇ ಪಾರ್ಕ್ ಮಾಡೋಗೋಣ, ಎನಿವೇಸ್ ನಾಳೆ ಬರ್ತೀವಲ್ಲ ಮುಹೂರ್ತಕ್ಕೆ, ಆವಾಗ ತೊಗೊಂಡೋಗೋಣ ಅಂತ ಅಂದರು. ಇನ್ನು ನೆಕ್ಸ್ಟು ಮನೆಗೆಲ್ಲ ರೀಚ್ ಆಗಿ ಮಲ್ಕೊಂಡು ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ಹೋಗ್ತಿದ್ದೀವಿ ನೋಡಿ. ನಾನಂತೂ ಮುಹೂರ್ತಕ್ಕೆ ಸ್ಯಾರಿ ಹಾಕ್ಕೊಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ರು. ನಾನು ಮುಂದೆ ಹಾಕಿರೋ ಕ್ಲಿಪ್ಗಳಲ್ಲಿ ತೋರಿಸ್ತೀನಿ, ಓಕೆನಾ. ನನಗಂತೂ ಇದು ನೋಡಿ, ನಾನು ಓದಿದಂಥ ಡಿಗ್ರಿ ಕಾಲೇಜ್ ಯಾವುದಪ್ಪ ಅಂತ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ. ಹಂಗೆ ಆನ್ ದ ವೇ ಹಿಂಗೆ ಹೋಗ್ತಾ ಇದೆ. ಅದರಿಂದ ಹಿಂಗಿದ್ರು ಕಾಲೇಜ್ ಸಿಕ್ತು, ಒಂದು ಕ್ಲಿಪ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಈ ಕಾಲೇಜಲ್ಲಂತೂ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಧಿ ಮದುವೆಗೆ ಎಲ್ಲಿ ಹಾಲ್ ಇತ್ತಲ್ಲ ಅಲ್ಲಿ ಬಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಟ್ರಾಫಿಕ್ ಗೊತ್ತಾ. ಯಪ್ಪ, ನನಗಂದರೆ ಅದು ಥಿಂಗ್ ಏನಂತಂದರೆ ನನಗೆ ಸ್ವಲ್ಪ ದೂರನೇ ಇತ್ತು ಹಾಲ್, ಓಕೆನಾ. ಸೊ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನೋಡಿ ನಮ್ಮ ಪ್ರಿಟಿ ಬ್ರೈಡ್ ಈಗ ಕಾಣಿಸ್ತಿದ್ರಂತ. ಹಾಗೆಯೇ ಇಲ್ಲಿ ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾರಲ್ಲ, ಆ ಒಂದು ಫಂಕ್ಷನ್ ನಡೀತಾ ಇತ್ತು. ನಾವು ಆದಷ್ಟು ಬೇಗ ನಾಷ್ಟ ಮಾಡಿಕೊಂಡು ಮುಹೂರ್ತಕ್ಕೆ ಹೋಗ್ತಾ ಇದ್ದೋ. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ಹುಡುಗಿನ ಕರ್ಕೊಂಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅಷ್ಟೊತ್ತಿಗೆ ನಾಷ್ಟ ಮಾಡ್ಕೊಳ್ಳೋಣ ಅಂತೇಳಿ ನಾಷ್ಟ ತಿಂದ್ಕೊಂಡು ಹೋದೋ. ನಾಷ್ಟ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಹೇಳಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಮುಂದೆ ಪರ್ದಾ ಹಿಡ್ದಿದ್ದಾರೆ ನೋಡಿ, ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ. ಅದು ಹುಡುಗಿನ ಕರ್ಕೊಂಬರ್ತಿದ್ರು. ಯೂಶ್ವಲಿ ಮಧ್ಯೆ ಹಿಡಿತಾರೆ ತಾಲಿ ಕಟ್ಟಬೇಕಿದ್ರೆ.
ನಾವಿಲ್ಲಿ ಕುತ್ಕೊಂಡು ಅದು ಇದು ಗಾಸಿಪ್ ಎಲ್ಲ ಮಾತಾಡಿಕೊಂಡು ನೋಡ್ಬೋದು ನೀವು ಎಲ್ಲರದೂ ವಿಡಿಯೋ ತಗೊಳ್ತಿದ್ದೆ ನಾನು. ಹಾಗೆ ನಮ್ಮ ನಮ್ರಾಜು ಕೂಡ ಬಂದುಬಿಟ್ಟಿದ್ಲು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ರಾಜು ಬರ್ತಾಳೆ ಅಂತ. ನಮ್ರಾಜುನು ಬಂದಿದ್ಲು. ನಮ್ರಾಜು ಯಾರಪ್ಪ ಅಂದರೆ ಚೂಡಿದಾರ್ ಹಾಕೊಂಡು ಕೂತಿದ್ದಾಳೆ ನೋಡಿ, ಅವಳೇ ನಮ್ರಾಜು. ಸೊ ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಸ್ಯಾರಿನೇ ಹಾಕ್ಕೊಂಬಂದಿದ್ರು. ನಮ್ಮವ್ರು ನೋಡಿ ಫುಲ್ ಫಾರ್ಮಲಲ್ಲಿ ಬಂದಿದ್ದರು. ಒಂಥರ ಎಷ್ಟು ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಅಂತ ಇಲ್ಲ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ಲ. ತುಂಬ ಸರ್ಚ್ ಮಾಡಿ ಸಿಕ್ಕಿದ್ದಾರೆ. ಆ್ಯಂಡ್ ಇದು ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ನಾವು ಅಟ್ಲೀಸ್ಟ್ ರೆಡಿಯಾಗಿ ಬಂದಿದ್ದೀವಿ. ಸಿಂಗಲ್ ಫೋಟೋ ಇಲ್ಲ ಅಂತ ಅಂದರೆ ಒಂದು ಫೋಟೋ ಕ್ಲೀನಾಗಿ ಬಂದು ಸಾಕಪ್ಪ ಅನ್ನೋ ಥರ ಹೋಗಿದ್ದು. ಫೋಟೋ ಅಲ್ಲೇ ಕುತ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಹೋಗಿದ್ದು. ಎಲ್ಲರದ್ದು ಸಿಂಗಲ್ ಫೋಟೋಸ್ ತೆಗೆದಿದ್ದು. ನಾನು ಒಬ್ಬೊಬ್ಬರ ಜೊತೆ ಸಿಂಗಲ್ ಇವಾಗ ಶ್ರೀ ಅಂತಂದರೆ ಅವ್ರ ಜೊತೆ ಫೋಟೋ ಈ ಥರ. ಹಾಗೆಯೇ ಆ್ಯಸ್ ಎ ಗ್ರೂಪ್ ಆಗಿ ಒಂದು ಫೋಟೋ ನಾವು ಆಲ್ಬಮ್ಗೋಸ್ಕರ ಯೂಸ್ ಮಾಡ್ತಿದ್ವಿ. ಅಷ್ಟು ಕಾಣಿಸಿಲ್ಲ ಅನ್ಸುತ್ತೆ ಬಿಕಾಸ್ ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಹುಡುಗಿರಂತೂ ಸೀರೆ ಉಟ್ಕೊಂಡು ಫುಲ್ ಕಾನ್ಶಿಯಸ್ ಆಗಿರ್ತಾರಲ್ವಾ, ಎಲ್ಲಿ ಸರಿ ಇದೆಯಾ ಇಲ್ಲಿ ಇವರಿಬ್ರು ಕೂಡಿ ಜಗಳ ಅಂತ ಇದ್ದೇ ಇರುತ್ತೆ ಯಾವಾಗ. ಆಲ್ಮೋಸ್ಟ್ ನಾನು ಹೇಳ್ದಂಗೆ ನಾನು ಎಷ್ಟೊಂದು ಆ
ಥರ ಮಾಡಿದ್ದು. ಅಯ್ಯೋ ಇದೊಂದು ಕ್ಲಿಪ್ಪು ಮಿಸ್ ಆಗಿ ಈ ಕಡೆ ಬಂದುಬಿಟ್ಟಿದೆ, ಡೋಂಟ್ ಮೈಂಡ್, ಅದ್ರ ಜೊತೆನೇ ಆ್ಯಡ್ ಮಾಡಬೇಕಿತ್ತು. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಅವ್ರದ್ದೆಲ್ಲ ಫೋಟೋಸ್ ಇನ್ನು ನೆಕ್ಸ್ಟ್ ಬಂದು ಮದುವೆ ಊಟ ಇತ್ತು. ಮದುವೆ ಊಟ ಮಗುವಲ್ಲಿ ಇಷ್ಟೊಂದು ವೆರೈಟಿ ಏನು ಡೀಸೆಂಟಾಗಿ ಸ್ಮೈಲ್ ಮಾಡ್ತಾರೆ. ಆ ಕ್ಯಾಟ್ರಿಂಗ್ ತುಂಬಾ ಇಷ್ಟ ಆಯಿತು ನನಗೆ, ಸಖತ್ತಾಗಿತ್ತು. ಅದಕ್ಕೆ ಒಂದರಿಂದ ಇಷ್ಟೊಂದು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಇತ್ತು. ನಾನಂತ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟ್ ಮಾಡಿದೆ, ಆದಷ್ಟು ಎಲ್ಲನೂ ತಿನ್ನೋದಕ್ಕೆ ಟ್ರೈ ಮಾಡಿದೆ. ಯಾವುದನ್ನು ವೇಸ್ಟ್ ಮಾಡಬೇಕು ಅಂತ ಬಿಟ್ಟಿಲ್ಲ, ನಾನು ಆಲ್ಮೋಸ್ಟ್ ಎಲ್ಲನೂ ತಿನ್ನೋದಕ್ಕೆ ಟ್ರೈ ಮಾಡಿದೆ. ಓಕೆನಾ. ಸೊ ನೆಕ್ಸ್ಟು ಇನ್ನೂ ಆಯಿತು, ಇನ್ನೇನು ಹೋಗ್ಬೋದಿತ್ತು, ಎಲ್ಲರಿಗೂ ಬಾಯ್ ಬಾಯ್ ಸಿಗೋಣ ಅಂತ ಹೇಳ್ತಾ ಇದ್ದೆ. ನಾನು ಇದು ಮದುವೆಗೆ ಬಂದು ಅಟೆಂಡ್ ಮಾಡಿದ ಡ್ರೀಮ್ ಥರದೇ ಅನ್ನಿಸ್ತಿದೆ ನನಗೆ ಅಂತ. ಅದು ಇದು ಮದುವೆನೇ ಆಗ್ತಾ ಇತ್ತು. ನೋಡೋಣ ಮುಂದೆ ಹಿಂಗಾಗಿ ಮಾಡ್ತೀನಿ ಅಂತ ಇದನ್ನು ಶೂಟ್ ಮಾಡ್ಕೊಂಡಿರ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.